ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಒಳ್ಳೆ ಹಾವು ಮೀನು ಹೋಗ್ತಾಯಿದ್ದೀನಿ. ಇದು ತುಂಬಾ ಒಳ್ಳೇದು ಹೆಲ್ತಿಗೆ. ಆಕ್ಚುಲಿ ಈ ಮೀನು ವರ್ಷಕ್ಕೊಂದ್ಸತಿನಾದ್ರೂ ತಿನ್ಲೇಬೇಕು. ಮೀನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಸ್ವಲ್ಪ ಇದನ್ನ ಹೊಲ್ಸೋಗ್ಲಿ ಅಂತ ಉಪ್ಪು ಮತ್ತೆ ಅರಿಶಿನ ಹಾಕೊಳ್ತೀನಿ. ಉಪ್ಪು ಹಾಕೊಳ್ತೀನಿ, ಅರಿಶಿನ ಹಾಕೊಳ್ತೀನಿ. ಸ್ವಲ್ಪ ಏನಿಲ್ಲ, ಮುಳಿ ಜಾಸ್ತಿ ಇರಲ್ಲ, ಟಾಪ್ ಅಲ್ಲಿ ಸ್ವಲ್ಪ ಇರುತ್ತೆ. ಹಿಂಗೆ ನೋಡಿ, ಇದು ಕಟ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಪಾಚಿ ಹೋಗ್ಲಿ. ಇದು ಈ ಮೀನ್ ಹೆವಿ ಜಾರುತ್ತೆ, ಅದೇ ಬೇಜಾರು. ಓಕೆ ಗೈಸ್, ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. 4 ಈರುಳ್ಳಿ ಕಟ್ ಮಾಡ್ಕೊಳ್ಬೇಕು. ನಾವು ಜಾಸ್ತಿ ಯಾಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಿಲ್ಲ, ಪ್ಲಾಸ್ಟಿಕ್ ಪ್ಲೇಟ್ ಕೂಡ ಯೂಸ್ ಮಾಡ್ತಿಲ್ಲ ಅಂತ ನಾವು ಮರದಿಂದ ಯೂಸ್ ಮಾಡಿರೋ ಪ್ಲೇಟ್ನ ಯೂಸ್ ಮಾಡ್ತೀವಿ. ಮರದಿಂದ ಅಂದ್ರೆ ಇದು ಅಡಿಕೆ ಅದು ಪ್ಲೇಟು. ಜಾಸ್ತಿ ಪ್ಲಾಸ್ಟಿಕ್ ಬೇಡ ಅಂತಾನೆ ಯೂಸ್ ಮಾಡ್ತಾ ಇಲ್ಲ ಅದು. ಓಕೆ ಗೈಸ್, ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಗಿಪ್ಪೆ ಎಲ್ಲ ಇಲ್ಲೇ ಹಾಕೊಳ್ಳಿ. ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡು ಮನೆ ತಗೊಂಡೋಗಿ ಎಲ್ಲರೂ ಆಚೆ ಬಂದಾಗ ಅಷ್ಟೇ. ನಾವು ಹಾವು ಮೀನಿಂದು ರೆಸಿಪಿ ಮಾಡ್ತಾ ಇದೀವಿ. ಫಸ್ಟ್ನೇದಾಗಿ ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಅದನ್ನ ಆಯಿಲ್ ಹಾಕೊಳ್ಳೋಣ. ಓಕೆ ಗೈಸ್, ಫಸ್ಟ್ನೇದಾಗಿ ಆಯಿಲ್ನ ಹಾಕೊಳ್ಳೋಣ. ಗೈಸ್, ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಇವಾಗ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೋಬೇಕಾಯ್ತಾ ಗೈಸ್. ಆಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಯ್ತಾ. ಬ್ರೌನ್ ಆಗ್ತಾ ಇದೆ ಈರುಳ್ಳಿ. ಆಮೇಲೆ ಟೊಮಾಟೊ ಹಾಕೊಳ್ಳೋಣ ಆಯ್ತಾ. ಓಕೆ ಗೈಸ್, ಟೊಮೊಟೊ ಹಾಕೊಳ್ತೀನಿ. ಈರುಳ್ಳಿ ಬ್ರೌನ್ ಕಲರ್ ಬಂದ್ಬಿಟ್ಟಿದೆ. ನೋಡಿ, ನೆಕ್ಸ್ಟ್ ಟೊಮಾಟೊ ಹಾಕೊಳ್ತೀನಿ. ಬೇಕಾದ್ರೆ ಹುಳ್ಸೆಣ್ಣು ಕೂಡ ಹಾಕೋಬಹುದು ನೀವು, ಟೊಮಾಟೊ ಇಲ್ಲ ಅಂತ. ಗೈಸ್, ಖಾರ ಪುಡಿ ಹಾಕೊಳ್ಳೋಣ. ಗೈಸ್, ಜೀರಾ ಪೌಡರ್ ಹಾಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳೋಣ. ಗಾರ್ಲಿಕ್ ಪೇಸ್ಟ್ ಹಾಕೊಳ್ತೀನಿ. ಪೌಡರ್ ಹಾಕ್ತೀನಿ. ಓಕೆ, ಅರಿಶಿನ ಹಾಕೊಳ್ತೀನಿ. ಹಾಕೊಳ್ಳೋಣ. ನೋಡಿ ಇಲ್ಲಿ ಮಸಾಲ ಯಾವ ಕಲರ್ ಬಂದಿದೆ, ಹೆಂಗಿದೆ. ಉಪ್ಪು ಹಾಕೊಳ್ಳೋಣ. ಲಾಸ್ಟದಾಗಿ ಕೊನೆಯದಾಗಿ ನೀರು ಹಾಕೊಳ್ಳೋಣ. ಓಕೆ ಗೈಸ್, ಮಸಾಲ ಎಲ್ಲ ಹಾಕಾಯ್ತು. ಒಂಚೂರು ನೀರು ಕುದಿದ ತಕ್ಷಣ ಮೀನ್ನ ಅದಕ್ಕೆ ಹಾಕೊಂಡ್ಬಿಡೋಣ. ಅದಾದ್ಮೇಲೆ ಒಂದು 10 ರಿಂದ 15 ನಿಮಿಷ ಬೇಯ್ದಾದ್ಮೇಲೆ ಫುಲ್ ರೆಡಿ. ಸಾಂಬಾರ್ ಚೆನ್ನಾಗಿ ಕುದಿತದೆ. ಈ ಟೈಮಲ್ಲಿ ಫಿಶ್ ಹಾಕೊಳ್ಳೋಣ.
ಹಾವು ಮೀನಿನ ರೆಸಿಪಿ ಚೆನ್ನಾಗಿ ರೆಡಿ ಆಗಿದೆ. ಫುಲ್ ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ. ಹಿಂಗ್ ಓಪನ್ ಆಗಿದೆ ಮೀನ್ ನೋಡಿ, ಚೆನ್ನಾಗಿ ಬೆಂದಿ. ಇಷ್ಟೇ, ಈ ಮೀನ್ ಏನಾದ್ರು ದೊಡ್ಡದಾಗಿ ಮಾಡ್ತೀವಿ, ಹಿಂಗ್ ಓಪನ್ ಆದ್ರೆ ಮೀನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಮೀನ್ ಹಾಕೊಳ್ಳೋಣ. ಹಾವು ಮೀನ್ ಫುಲ್ ರೆಸಿಪಿ ರೆಡಿ ಆಗಿದೆ. ಫುಲ್ ಚೆನ್ನಾಗಿ ಬಂದಿದೆ, ಫುಲ್ ಓಪನ್ ಆಗಿದೆ, ಸಖತ್ತಾಗಿ ಬಂದಿದೆ. ಚೆನ್ನಾಗಿ ಕಟ್ ಮಾಡಿದ್ರೆ ಈ ತರ ಬೇಯಿಸ್ಕೊಳ್ಳೋದು ಬೇಡ, ಕಟ್ ಮಾಡಿಲ್ಲ ಅಂದ್ರೆ ಈ ಶೇಪ್ ಆಗೋವರೆಗೂ ಬೇಯಿಸ್ಕೋಬೇಕಾಯ್ತಾ. ಬನ್ನಿ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಫುಲ್ ಬಿಸಿ ಬಿಸಿ ಇದೆ, ಓಪನ್ ಆಗ್ತಿದೆ. ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಮಸಾಲೆ ಬಂದಿದೆ. ನೋಡಿದ್ರೆ ಗೊತ್ತಾಗ್ಬೋದು, ಹಂಗೆ ಮುಟ್ಟಿದ್ರೆ ಹಂಗೆ ಬರ್ತಾ ಇದೆ. ಒಳ್ಳೆ ಹಲ್ವಾ ತರ ತಪ್ಪಾಗ ಬಂದಿದೆ. ಅಂಡ್ ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಸಖತ್ತಾಗಿದೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.